ಹಾಯ್ ಡಿಯರ್ಸ್, ನಾನಿವತ್ತು ನನ್ನ ಲಾಗನ್ನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನನೇ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಈಗ ನಾನು ಫ್ರೆಶಪ್ ಆಗಿ ಹೊರಡ್ತಾ ಇದ್ದೀನಿ. ನಾನೀಗ ಕನಕಪುರದಲ್ಲಿ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಕನಕಪುರದಲ್ಲಿ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಮನೆಯವರು ಊಟ ತಗೋಬ ಅಂತ ಹೇಳಿದರು. ಅವರಿಗೆ ಬಾಕ್ಸ್ ಕೊಟ್ಟು ನಾನು ಹಾಗೆ ಹೊರಡೋಣ ಅಂದ್ಬಿಟ್ಟು ಬಾಕ್ಸ್ ಕೊಟ್ಟು ಹೋಗ್ತಾ ಇದ್ದೀನಿ. ದಯಾನಂದ ಸಾಗರ್ಗೆ ಹೋಗ್ತಾ ಇದ್ದೀನಿ. ನಾನು ಸಾಟರ್ಡೆ ಬಂದು ಹೋಗಿದ್ದೆ. ಅವರು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಹೇಳಿದರು. 15 ಡೇಸ್ ಬನ್ನಿ ಡೈಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಆ ಟ್ರೀಟ್ಮೆಂಟ್ ತಗೊಳ್ಳೋಣ. ನಾನು ಬೆಳಗ್ಗೆನೇ ಬರೋಕ್ಕಾಗಲ್ಲ, ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ಮಧ್ಯಾಹ್ನ ಬಂದೆ. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಈ ಥರ ಇದೆ ನೋಡಿ, ಚೆನ್ನಾಗಿದೆ ಆಸ್ಪತ್ರೆಯಲ್ಲಿ. ಚೆನ್ನಾಗೂ ಕೂಡ ನೋಡ್ತಾರೆ, ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡ್ತಾಯಿದ್ದೆ. ಮೊಬೈಲ್ ನೋಡ್ತಾಯಿದ್ದೆ. ಮೊಬೈಲ್ ನೋಡ್ಬೇಕಾದ್ರೆ ನಮ್ಮ ಮ್ಯಾಗಿ ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡು ನನ್ನ ಬೆರಳನ್ನ ಅಳ್ಳಾಡಿಸ್ತಾ ಇದ್ನಲ್ವ, ಅದಕ್ಕೆ ಅವಳು ಬೆರಳನ್ನ ಹಿಡ್ಕೊಳ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ನೋಡಿ ಯಾವ ಥರ ಹಿಡ್ಕೊಳ್ತಾ ಇದ್ದಾಳೆ. ಮತ್ತು ನಾನು ಸಂಜೆಗೆ ಊಟಕ್ಕೆ ಏನಾದರೂ ಅಡುಗೆ ರೆಡಿ ಮಾಡೋಣ ಅಂತ ಹೇಳಿ ಪಾಲಕ್ ಸೊಪ್ಪಿತ್ತು. ನಾನೇ ಇಲ್ಲೇ ಪಾಲಕ್ ಹಾಕಿದ್ದೆ. ಮನೆ ಪಕ್ಕದಲ್ಲೇ ಪಾತಿ ಮಾಡ್ಕೊಂಡಿದ್ದೀನಿ. ಸೊಪ್ಪಿನ ರೇಟೆಲ್ಲ ತುಂಬ ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ನಾನೇ ಸೊಪ್ಪು ಹಾಕೊಳ್ಳೋಣ ಅಂತ ಹೇಳಿ ಸೊಪ್ಪೆಲ್ಲ ಹಾಕಿದೆ. ನಾನು ಸೊಪ್ಪು ಹಾಕಿ ಸೊಪ್ಪು ಬೆಳೆದು ಬಂದಮೇಲೆ ಸೊಪ್ಪಿನ ರೇಟೆಲ್ಲ ಕಡಿಮೆ ಆಗಿಬಿಟ್ಟೈತೆ. 10 ರೂಪಾಯಿ ಆಗಿಬಿಟ್ಟೈತೆ ಈಗ ಸೊಪ್ಪೆಲ್ಲ. ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗೈತೆ. ಪಾಲಕ್ಕು ಕೂಡ ಹಾಗೆ ತುಂಬ ಚೆನ್ನಾಗಿ ಬಂದೈತೆ, ನೋಡ್ತಾ ಇರ್ಬೋದು. ನನಗೆ ತುಂಬ ಖುಷಿ ಆಯಿತು ನನ್ನ ಸೊಪ್ಪು ಬೆಳೆದಿರೋದು ನೋಡಿ. ಕೊತ್ತಂಬರಿ ಸೊಪ್ಪು ಎಷ್ಟುದ್ದ ಬಂದಿದೆ ನೋಡಿ, ಈ ಕಡೆ ಚೆನ್ನಾಗಿ ಬಂದೈತೆ. ಪಾಲಕ್ಕು ಕೂಡ ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು. ಆ ಕಡೆಯೂ ಕೂಡ ಪಾತಿ ಈಗಾಗಲೇ ರೆಡಿ ಮಾಡಿಬಿಟ್ಟಿದ್ದೀನಿ. ಇದು ಖಾಲಿ ಆದರೆ ನೆಕ್ಸ್ಟ್ ಅಲ್ಲಿ ಹಾಕೊಳ್ಳೋಣ ಅಂತ ಹೇಳಿ ನಾನು ಈ ಪಾತಿನಲ್ಲಿ ಈಗ 1 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಕುಯ್ಕೊಳ್ತಾ ಇದ್ದೀನಿ. 1 ಕಟ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಕುಯ್ಕೊಳ್ತಾ ಇದ್ದೀನಿ. ಕುಯ್ಕೊಂಡು ಆಗಿದೆ. ಈ ಕಡೆ ನೋಡಿ ಇನ್ನೊಂದು ಪಾತಿನಲ್ಲಿ ಕೊತ್ತಂಬರಿ ಮತ್ತು ಪಾಲಕ್ ಹಾಕಿದ್ದೀನಿ. ಇಷ್ಟುದ್ದ ಬಂದಿದೆ. ಅದು ಖಾಲಿ ಆಗೋದ್ರಲ್ಲಿ ಇದು ಬರಲಿ ಅಂತ ಹೇಳಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲಿ ಇದು ಸುಂಡೆಕಾಯಿ ಮೇಳೆ ಅಂತ, ಇದನ್ನು ಬೇಳೆ ಸಾಂಬಾರು ನಾವು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಕಾಯಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ನಾನು ಒಂದು ಗಿಡನ ಬೆಳೆಸ್ಕೊಂಡಿದ್ದೀನಿ ಮನೆ ಪಕ್ಕದಲ್ಲಿ, ಚೆನ್ನಾಗಿ ಕಾಯಿ ಬಿಟ್ಟಿದೆ. ಹಾಗೆ ನುಗ್ಗೆ ಗಿಡ ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪಿಂದ ಎಲ್ತಿಗೆ ಎಷ್ಟೊಂದು ಬೆನಿಫಿಟ್ ಇದೆಯಲ್ವ, ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ನಮ್ಮ ಮನೇಲಿ ತುಂಬ ಇಷ್ಟ ಎಲ್ರಿಗೂ. ಅದು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಮನೆ ಪಕ್ಕದಲ್ಲಿ ಕಡಲೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇಲ್ಲಿ 1-2 ಬದನೆಕಾಯಿ ಗಿಡನೂ ಹಾಕ್ಕೊಂಡಿದ್ದೀನಿ. ಆ ಮನೆ ಮುಂದೆಗಡೆ ನಾನು ತೊಳೆಯೋಂಥ ನೀರೆಲ್ಲ ವೇಸ್ಟ್ ಆಗಬಾರ್ದು, ಆ ನೀರೆಲ್ಲ ಈ ಗಿಡಕ್ಕೆ ಬರಲಿ ಅಂತ ಹೇಳಿ ಈ ಗಿಡಕ್ಕೆ ಹೋಗೋ ಥರ ನಾನು ಅಲ್ಲಿ ನೀರು ಬರೋ ಜಾಗದಲ್ಲೇ ಈ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದೆ ಈ ಕಡೆಯೇ ಹಿಂದೆಯೇ ಸೊಪ್ಪು ನಾನು ತಗೊಂಡು ಬಂದೆ, ತೊಳ್ಕೊಳ್ತಾ ಇದ್ದೀನಿ. ಸೊಪ್ಪು ನಾನು ಕುಯ್ಕೊಬಂದಂಥ ಪಾಲಕ್ ಸೊಪ್ಪನ್ನ ಮೊದಲಿಗೆ ನಾನು ತೊಳ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟು ಮಣ್ಣೈತೆ ಅಂತ ತೋರಿಸ್ತೀನಿ ನಾನು. ನೋಡಿ ಇಷ್ಟು ಮಣ್ಣು ಬಂದೈತೆ. ಈಗ ನಾನು ಪಾಲಕ್ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿ ನಾನು ಇದನ್ನು ತೊಳ್ಕೊಳ್ತೀನಿ 2ನೇ ಸರಿಗೆ. ಉಪ್ಪಾಕಿ ನಾವು ತೊಳೆಯೋದ್ರಿಂದ ಇದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಉಪ್ಪಾಕಿ 1-2-3 ಸಾರಿ ಚೆನ್ನಾಗಿ ತೊಳ್ಕೊಬೇಕು. ನಾವು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ಯೂಸ್ ಮಾಡಬೇಕು. ಈ ಪಾಲಕ್ ಸೊಪ್ಪಿಂದ ನಮಗೆ ಏನೆಲ್ಲ ಅನುಕೂಲ ಐತೆ ಅಂದರೆ, ಈ ಪಾಲಕ್ ಸೊಪ್ಪಿಂದ ಕೊಲೆಸ್ಟ್ರಾಲ್ ಫ್ರೀ ಇರುತ್ತೆ, ಫ್ಯಾಟ್ ಕಡಿಮೆ ಮಾಡುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತು ಈ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಅಂತ ಬಂದರೆ ಎ ಮತ್ತು ಸಿ ವಿಟಮಿನ್ ಇರುತ್ತೆ. ಹಾರ್ಟಿಗೆ, ಕಣ್ಣಿಗೆ ತುಂಬಾ ಒಳ್ಳೆಯದು. ನಮ್ಮ ಏರಿಗೂ ಕೂಡ ತುಂಬ ಒಳ್ಳೆಯದು. ಅದಕ್ಕೆ ಜಾಸ್ತಿ ಯೂಸ್ ಮಾಡಬೇಕು. ಆ ಸೊಪ್ಪನ್ನ ನಾನು ಬೇಯಕ್ಕಿಟ್ಟು ಲೆಮನ್ ಟೀ ಮಾಡೋಣ ಅಂತ ಹೇಳಿ ಲೆಮನ್ ಟೀ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಸೈಡಲ್ಲಿ ಲೆಮನ್ ಟೀಗೆ ನಾನು ಸ್ವಲ್ಪ ನೀರು, ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ, ಅದಕ್ಕೆ ನಾನು ಲೋಟಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಒಂದು ಚೂರು ಪುದೀನ ಹಾಕ್ಕೊಂಡು ನಾನು ಕಾಯಿಸಿದಂಥ ಅರಿಶಿನ ಮತ್ತು ಬೆಲ್ಲ ಹಾಕಿ ಕುದಿಸಿದ್ನಲ್ವ, ಅದು ನೀರನ್ನು ಹಾಕ್ಕೊಂಡ್ರೆ ಲೆಮನ್ ಟೀ ರೆಡಿ ಆಗುತ್ತೆ. ಲೆಮನ್ ಟೀ ಮಾಡಿ ನಾನು ಕುಡಿದ್ಬಿಟ್ಟು
ಅಷ್ಟರಲ್ಲಿ ಸೊಪ್ಪನ್ನು ಕೂಡ ನಾನು ಬೇಯಿಸಿರೋಂಥ ಸೊಪ್ಪನ್ನ ಆರಲಿಕ್ಕೆ ಪಕ್ಕಕ್ಕೆ ತೆಗೆದಿಟ್ಟಿದ್ದೀನಿ. ಅದು ಕೂಡ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಅದು ನಾನು ಲೆಮನ್ ಟೀ ಕುಡಿದು ಬರೋದ್ರಲ್ಲಿ ಅದು ಕೂಡ ತಣ್ಣಗಾಗಿತ್ತು. ಅದನ್ನು ನಾನು ಜಾರ್ಗೆ ಹಾಕ್ಕೊಂಡು ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಬೌಲ್ ಹಿಟ್ಟನ್ನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಷ್ಟಿಟ್ಟಾದರೆ ಸಾಕು. ನಿಮಗೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟು ಹಿಟ್ಟನ್ನು ತಗೊಳ್ಳಿ. ನಾನು ರುಚಿಗೆ ಎಷ್ಟು ಉಪ್ಪು ಬೇಕದು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬಿದಂಥ ಮಿಶ್ರಣ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಬಿಳಿ ಎಳ್ಳು ಹಾಕೋದ್ರಿಂದನೂ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಥೈರಾಯ್ಡ್ ಇದ್ದರೆ ಕಡಿಮೆ ಆಗುತ್ತೆ. ಕ್ಯಾಲ್ಸಿಯಂ ಸಿಗುತ್ತೆ ನಮಗೆ. ಕೂದಲು ಉದ್ರೋದನ್ನ ಕಡಿಮೆ ಮಾಡುತ್ತೆ ಬಿಳಿ ಎಳ್ಳು. ಮತ್ತು ಡ್ಯಾಂಡ್ರಫ್ ಇದ್ದರೂ ಕೂಡ ನಾವು ಇದನ್ನು ತಿನ್ನೋದ್ರಿಂದ ಡ್ಯಾಂಡ್ರಫು ಕೂಡ ನಮಗೆ ಕಡಿಮೆ ಆಗುತ್ತೆ. ಫ್ಯಾಟ್ ಕೂಡ ಕಡಿಮೆ ಮಾಡುತ್ತೆ ಇದು. ಇದನ್ನೆಲ್ಲ ನಾವು ಊಟದಲ್ಲೂ ಉಪಯೋಗ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅನುಕೂಲ ಇರುತ್ತೆ. ನಾನು ಈ ರೀತಿಯಾಗಿ ಚಪಾತಿ ಹಿಟ್ಟನ್ನು ಕಲಸಿ ಪಕ್ಕಕ್ಕೆ ಎತ್ತಿಡ್ತಾಯಿದ್ದೀನಿ. ಮತ್ತು ಈರುಳ್ಳಿನೂ ಒಂದು ಕ್ಯಾಪ್ಸಿಕಮ್ನ ಕ್ಯೂಬ್ಸ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆಯೇ ನಾನು ಪನ್ನೀರ್ ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡಿ ತೊಳೆದು ನಾನು ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲೆಗೆ ಅಂತ ಬಂದರೆ 3 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಒಂದು ದೊಡ್ಡದು ಒಂದು ಚಿಕ್ಕದು 2 ಟೊಮೊಟೊ ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, ನನ್ನ ಕೈಲಿ 1 ಹಿಡಿಯಾಗುವಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ 1 ಸ್ಪೂನು. ನಾನು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಸಾಲೆಗೆ ಏನೆಲ್ಲ ಪೌಡ್ರ್ ಮಾಡ್ಕೋಬೇಕು ಅಂತ ಧನ್ಯ 1 ಸ್ಪೂನು, ಲವಂಗ 4, ಚಕ್ಕೆ 1 ಇಂಚಷ್ಟಿದೆ, ಏಲಕ್ಕಿ 3, ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಸೋಂಪು ಮತ್ತು 1 ಸ್ಪೂನು, ಬ್ಯಾಡಗಿ ಮೆಣಸಿನ್ಕಾಯಿನ 3 ತಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಪ್ಯಾನ್ನಲ್ಲಿ ಹಾಗೆಯೇ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಲ್ಲ. ಹಾಗೆ ನಾನು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ. ಗಮ್ ಅಂತ ಹದ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದು ಇದನ್ನು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಲಿಕ್ಕೆ ಬಿಟ್ಟು ನಾನು ಅಷ್ಟರಲ್ಲಿ ಮಸಾಲೆಗೆ ಈರುಳ್ಳಿ ಹುರ್ಕೊಳ್ಳೋಣ ಅಂತ ಹೇಳಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. 3 ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಟೊಮೊಟೊ 2, ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಕೂಡ ಸೇರಿಸ್ಕೊಂಡು ಇದನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು. ಮತ್ತು ಇದಕ್ಕೆ ನಾನು ಶುಂಠಿ ಇರಲಿಲ್ಲ, ಶುಂಠಿ ಪೌಡ್ರಿತ್ತು, ಶುಂಠಿ ಪೌಡ್ರನ್ನ ನಾನು ಸೇರಿಸ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಒಂದು ಅದಕ್ಕೆ ಅದು ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರು ರುಚಿಯಾಗಿ ಬರುತ್ತೆ ತಿನ್ನಲಿಕ್ಕೆ. ನೀವು ಹಾಗೆ ಕೂಡ ಹಾಕೋಬೋದು, ಇಲ್ಲ ಹುರಿದು ಹಾಕ್ಕೊಳ್ತೀನಿ ಅಂದರೆ ಹುರಿದು ಕೂಡ ನೀವು ಹಾಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ಪನ್ನೀರ್ ಹುರ್ಕೊಂಡು ಆಗಿದ್ಮೇಲೆ ನಾನು ಅದೇ ಪಾತ್ರೆಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ನಾನು ಕ್ಯೂಬ್ಸಾಗಿ ಕಟ್ ಮಾಡಿಟ್ಟಿದ್ನಲ್ವ, ಅದನ್ನು ಕೂಡ ನಾನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಒಂದು ಹದವಾಗಿ ಹುರ್ಕೊಂಡು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿದ ನಂತರ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಸೈಡ್ಗೆ ತೆಗೆದಿಟ್ಕೊಳ್ತೀನಿ. ನಿಮಗೆ ಈರುಳ್ಳಿ ಜೊತೆಗೆ ನೀವು ಪನ್ನೀರ್ ಜೊತೆಗೆ ಮತ್ತು ಆಲೂಗಡ್ಡೆನೂ ಕೂಡ ಬೇಕಾದರೆ ಹಾಕ್ಕೊಂಡು ಈ ರೀತಿಯಾಗಿ ನೀವು ಗ್ರೇವಿನ ಮಾಡ್ಕೋಬೋದು. ಆಲೂಗಡ್ಡೆನೂ ಕೂಡ ಬಳಸಿ ನೋಡಿ. ಇಲ್ಲಾಂದರೆ ಕಾಲಿಫ್ಲವರ್ ಇದ್ದರೆ ಕಾಲಿಫ್ಲವರ್ ಕೂಡ ನೀವು ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೋದು. ಇದು ಕೂಡ ಆಗಿದೆ. ನಾನು ಪಕ್ಕಕ್ಕೆ ಎತ್ತಿಟ್ಟು ನಾನು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಇಂದು ಸ್ವ್ಯಾಲಿನಲ್ಲಿ ತರಿಸಿದ್ದು ಸೆಟ್ ತರಿಸಿದ್ನಲ್ಲ, ನಾನು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ. ಇದೇ ಮೊದಲನೇ ಬಾರಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬಾಣಲಿನಿಟ್ಟು ನಾನು ತೊಳೆದು ಇಟ್ಟು ಮತ್ತು ಟಿಶ್ಯೂನಲ್ಲಿ ಒರೆಸ್ತಾ ಇದ್ದೀನಿ. ಗಲೀಜೇನೂ ಇಲ್ಲ, ನೀಟಾಗಿದೆ ಬಾಣಲಿ. ಇದರಲ್ಲೇ ಮಾಡೋಣ ಪನ್ನೀರ್ ಗ್ರೇವಿ ಅಂತೇಳಿ, ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ಜಾಸ್ತಿ ಎಣ್ಣೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದಕ್ಕೆ ನಾನು ರುಬ್ಬಿದಂಥ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಗೋಡಂಬಿನ ನಾನು ರುಬ್ಕೊಂಡಿದ್ನಲ್ವ, ಆ ಮಸಾಲೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಅನಿಸುತ್ತೆ, ಬಟ್ ಆಮೇಲೆ ನಾವು ಅಡುಗೆ ಮಾಡಬೇಕಾದ್ರೆ ಇದೆಲ್ಲ ಪೂರ್ತಿ ಅದಕ್ಕೆ ಸೆಟ್ಟಾಗಿಬಿಡುತ್ತೆ, ಪನ್ನೀರು ಮಸಾಲೆ ಎಲ್ಲದಕ್ಕೂ. ಅವಾಗ ನೀವೇ ನೋಡ್ತೀರಾ. ಇದಕ್ಕೆ ನಾನು ಖಾರದ ಪುಡಿ ಮತ್ತು ಖಾರದ ಪುಡಿ ಮತ್ತು ಅರಿಶಿನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಎಣ್ಣೆನಲ್ಲೇ ಅದು ಹಸಿ ಸ್ಮೆಲ್ಲು ಹೋಗಲಿ ಅಂತ ಸ್ವಲ್ಪ ಹಂಗೆ
ಹುರ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ನಾವು ಈ ರೀತಿ ಅಚ್ಕಾರದ ಪುಡಿ ಅರಿಶಿನ ಹಾಕಿದ್ರೆ ಗ್ರೇವಿ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಎಣ್ಣೆನಲ್ಲೇ ನಾವು ಖಾರದ ಪುಡಿನ ಹಾಕ್ಕೊಂಡು ಹುರ್ಕೋಬೇಕು, ಚೆನ್ನಾಗಿರುತ್ತೆ. ಆ ಮಿಕ್ಸಿನಲ್ಲಿ ಸ್ವಲ್ಪ ನಾನು ನೀರನ್ನ ತೊಳೆದು ಅಷ್ಟು ಸ್ವಲ್ಪ ನೀರು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಜಾಸ್ತಿ ಹಾಕೋಬಾರ್ದು, ಚೆನ್ನಾಗಿರಲ್ಲ. ಇದು ಈ ರೀತಿ ಒಂದು ಹದವಾಗಿ ಇರಬೇಕು. ಇದು ಚೆನ್ನಾಗಿ ಕುದಿ ಬಂದ ನಂತರ ನಾನು ಹುರ್ಕೊಂಡಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಮತ್ತು ನಾನು ಇದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಕುದಿಸ್ಕೊಳ್ತೀನಿ, ಚೆನ್ನಾಗಿ ಫ್ರೈ ಆಗೋ ತನಕ. ಇದಕ್ಕೆ ನಾನು ರುಚಿಗೆ ಉಪ್ಪು ಎಷ್ಟು ಬೇಕಾಗಿದೆಯೋ ಈಗಲೇ ಸೇರಿಸ್ಕೊಳ್ತೀನಿ. ಅದು ಕೂಡ ಮಸಾಲೆನಲ್ಲಿ ಉಪ್ಪಿಡ್ದು ಮಸಾಲೆ ರುಚಿ ಬರಲಿ ಅಂತ ಹೇಳಿ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಬರೋ ತನಕ ಸ್ವಲ್ಪ ಒಂದು ಹದವಾಗಿ ಇದನ್ನು ಹಾಗೆ ಫ್ರೈ ತಿರುಗಿಸ್ಕೊಳ್ತಾ ಇರಬೇಕು. ಇದಕ್ಕೆ ನಾನು ಕಸೂರಿ ಮೇಥಿ ಸೇರಿಸ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಕಸೂರಿ ಮೇಥಿ ಆಗೋದ್ರಿಂದ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಇದ್ರ ಘಮ. ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿದ್ರೆ ಹಾಕೋಬೋದು. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಹಾಲು ಕಾಯಿಸ್ತಿರಲ್ವ, ಕೆನೆ, ಅದನ್ನು ತೆಗೆದಿಟ್ಕೊಂಡು ಹಾಲಿನ ಕೆನೆ ಬೇಕಾದರೂ ಸೇರಿಸ್ಕೊಂಡು ಮಾಡ್ಕೋಬೋದು. ಇದಕ್ಕೊಂದು 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ಹುರಿದಂಥ ಪನ್ನೀರನ್ನು ಕೂಡ ನಾನು ಲಾಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ತೀನಿ. ಕುದಿಸಿದ ನಂತರ ಆಮೇಲೆ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತೀನಿ. ಅಷ್ಟರಲ್ಲಿ ಇದು ಕುದಿಯೋ ತನಕ ಪಕ್ಕಕ್ಕೆ ನಾನು ಕುಕ್ಕರಲ್ಲಿ ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ. ರೈಸ್ಗೆ ಸ್ವಲ್ಪ ರೇಷನ್ ಅಕ್ಕಿನೇ ಇಟ್ಟಿದ್ದೀನಿ. ನಾಯಿ ಇದೆಯಲ್ವ, ನಾಯಿಗೆ ರೈಸ್ ಬೇಕಂತ ಹೇಳಿ ಅದಕ್ಕೆ ರೇಷನ್ ಅಕ್ಕಿನೇ ನಾನು ಇಟ್ಕೊಳ್ತಾ ಇದ್ದೀನಿ ನಾಯಿಗೆ ಅಂತ. ರೈಸಿಗೆ ಇಟ್ಟಿದ್ದಾಯಿತು. ನಾನು ಕುಕ್ಕರ್ದು ಲಿಡ್ಡು ಕ್ಲೋಸ್ ಮಾಡಿ, ಇದು ಕುಕ್ಕರ್ ಸ್ವಲ್ಪ ಸೋರುತ್ತೆ ನೀರು, ಕುಕ್ಕರ್ ಹಳೇದಾಗಿದೆ. ಇದಕ್ಕೋಸ್ಕರ ನಾನು ಸ್ವಲ್ಪ ವಿಸಿಲ್ ಹತ್ರ ಟಿಶ್ಯೂ ಪೇಪರ್ನ ಸೇರಿಸ್ಕೊಳ್ತೀನಿ. ಯಾಕಂದರೆ ವಿಸಿಲ್ ಬಂದಾಗ ನೀರು ಸೋರುತ್ತಲ್ವ, ಅದೆಲ್ಲ ಸ್ಟವ್ ಮೇಲೆಲ್ಲ ಬಿದ್ದುಬಿಡುತ್ತೆ ಕುಕ್ಕರ್ ಮೇಲಿಂದ ಅಂತ ಹೇಳಿ ಅದಕ್ಕೆ ಈ ರೀತಿ ಟಿಶ್ಯೂ ಪೇಪರ್ನ ನಾವು ಸ್ವಲ್ಪ ಸೆಂಟ್ರಲ್ಲಿ ಹೋಲ್ ಮಾಡಿ ಕುಕ್ಕರ್ ಮೇಲೆ ಸೇರಿಸ್ಕೊಂಡ್ರೆ ಅದ್ರ ಮೇಲೆ ಸುರಿಯೋಂಥ ನೀರು ಸ್ಟವ್ ಮೇಲೆ ಬಂದು ಬೀಳಲ್ಲ. ಈ ಟಿಶ್ಯೂನೇ ಅದನ್ನೆಲ್ಲ ಹೀರ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಕುಕ್ಕರ್ ಮೇಲೆ ಟಿಶ್ಯೂನೇ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ರೈಸ್ನ ಕೂಗಿಸ್ಕೊಳ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್ ಗ್ರೇವಿ. ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ವ, ಸೇಮ್ ಅದೇ ಥರ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಅದಕ್ಕೂ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಈ ರೀತಿ ಮಾಡಿಕೊಂಡ್ರೆ ಇದೆಲ್ಲ ಹಾಕಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಹಾಲಿನ ಕೆನೆ ಆಗಲಿ ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಮೊಸರಾದರೂ ಹಾಕಿ ನೀವು ಈ ರೀತಿ ಮಾಡ್ಕೋಬೋದು. ಇದು ಚಪಾತಿಗೆ, ಗೀ ರೈಸ್ಗೆ, ದೋಸೆಗೆಲ್ಲ, ತುಂಬ ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕಲಸಿಟ್ಟಂಥ ಚಪಾತಿನ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯನೂ ಕೂಡ ಅದು ಗ್ರೇವಿ ಕೂಡ ಪನ್ನೀರ್ ಗ್ರೇವಿ ರೆಡಿ ಆಯಿತು, ಸೈಡ್ ಇಟ್ಟಿದ್ದೀನಿ. ಈ ತವ ನಾನು ಚಪಾತಿ ಸುಡುವಂಥ ತವನ ಈ ಗ್ಯಾಸ್ ಮೇಲೆ ಇಟ್ಟಿದ್ದೀನಲ್ವ, ಅದನ್ನು ಕೂಡ ನಾನು ಇಂದೂಸ್ ವ್ಯಾಲಿನಲ್ಲೇ ಅದು ಸೆಟ್ ಪೂರ್ತಿ ಬಾಣಲಿ, ತವ ಮತ್ತು ಒಂದು ಫ್ಯಾನು, ಇನ್ನೊಂದು ಚಿಕ್ಕದು ಸೌಟು ಥರ, ಒಗ್ಗರಣೆ ಸೌಟು ಥರ ಇದೆ. ಇದಿಷ್ಟನ್ನು ನಾನು ಒಂದು ಸೆಟ್ಟಾಗಿ ಬುಕ್ ಮಾಡಿದ್ದೆ, ಬಂದಿತ್ತು. ಇದು ಮೊದಲನೇ ಸಾರಿನೇ ಈ ತವನೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾನು ಯೂಸ್ ಮಾಡೋಣ ಅಂತ ಹೇಳಿ ಚಪಾತಿಗೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಚಪಾತಿ ಲಟ್ಟಿಸ್ಕೊಂಡು ಆ ತವದ ಮೇಲೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ಇದ್ರ ರುಚಿ ಕೂಡ ಚೆನ್ನಾಗಿರುತ್ತೆ. ಮತ್ತು ಪನ್ನೀರ್ ಗ್ರೇವಿ ಮಾಡಿರೋದು ಮತ್ತು ಇದಕ್ಕೆ ನಾನು ಮಸಾಲೆ ಎಲ್ಲ ಹಾಕಿ ಎಳ್ಳೆಲ್ಲ ಹಾಕಿರೋದ್ರಿಂದ ಎರಡೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾವ ಥರ ಟೇಸ್ಟ್ ಇತ್ತು ಅಂತಲೂ ತಿಳಿಸಿ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಚಪಾತಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಕಲರ್ ಕೂಡ ನೋಡಲಿಕ್ಕೆ ಸೂಪರಾಗಿತ್ತು. ತೋರಿಸ್ತೀನಿ ರೀ ನಾನು ನಿಮಗೆ ಹತ್ರದಿಂದ ಯಾವ ರೀತಿ ಇದೆ ಕಲರ್ ಅಂತ ಹೇಳಿ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಈ ರೀತಿ ಮಾಡಿಕೊಟ್ರೆ. ಎಳ್ಳೆಲ್ಲ ನಾವು ಸಪ್ರೇಟಾಗಿ ತಿನ್ನಲ್ಲ. ಈ ರೀತಿ ಊಟದಲ್ಲಿ ನಾವು ಎಳ್ಳನ್ನ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಎಳ್ಳು ಕೂಡ ನಮ್ಮ ಶರೀರಕ್ಕೆ ಸೇರುತ್ತೆ, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಏನೆಲ್ಲ ಬೆನಿಫಿಟ್ಸ್ನ ನಾವು ಕಳ್ಕೊಳ್ತೀವಲ್ವ ಪ್ರತಿನಿತ್ಯ, ಈ ರೀತಿಯಾಗಿ ನಾವು ಎಲ್ಲನೂ ಆ್ಯಡ್ ಮಾಡಿಕೊಂಡು ಊಟದಲ್ಲಿ ತಿಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನಾನು ಇದನ್ನು ಹಾಕೋಣ ಅಂತ ಹೇಳಿ ನಾನೇ
ಓನಾಗಿ ಅಂದ್ಕೊಂಡೆ ಇದನ್ನು ಸೇರಿಸಿ ಮಾಡೋಣ ಏನಾದರೂ ವೆರೈಟಿಯಾಗಿ. ಎಲ್ಲರೂ ಮಾಡೋ ಥರನೇ ಮಾಡೋದು ಬೇಡ ಅಂತ ಹೇಳಿ ನಾನು ಈ ಥರ ಐಡಿಯಾ ಮಾಡ್ಕೊಂಡು ನಾನು ಮಾಡಿದ್ದೀನಿ. ಈ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದ್ಕೊಂಡು ಖಾಲಿ ಮಾಡ್ಕೊಬರ್ತಾರೆ ಬಾಕ್ಸ್ನ. ಇಲ್ಲ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ನೈಟ್ ಕೂಡ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ನೈಟು ಎಲ್ಲರೂ ಒಟ್ಟಿಗೆ ಕೂತು ಹೊಟ್ಟೆ ಪೂರ್ತಿ ತಿನ್ಬೋದು. ಮಕ್ಕಳು ಕೂಡ ಹೊಟ್ಟೆ ತುಂಬ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಾಡ್ಕೊಳ್ಳಿ ಡಿಯರ್ಸ್. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಡಿಯರ್ಸ್. ಮತ್ತು ನಾನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಗಿ ಬರಲಾ? ಬಾಯ್ ಡಿಯರ್ಸ್, ಗುಡ್ ನೈಟ್, ಶುಭರಾತ್ರಿ ಎಲ್ರಿಗೂ.